ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾರಥಿ ಟೆಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಮಾಹಿತಿನ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಂಡ್ರೆ ನಾನು ಯಾವುದೇ ವಿಡಿಯೋಕ್ಕಿರೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಎಲ್ಲಕ್ಕಿಂತ ಮೊದಲು ನೀವು ವಿಡಿಯೋನ ನೋಡ್ಬೋದಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ಸೊ ಎಲೆಕ್ಟ್ರಿಕಲ್ ರಿಲೇಟೆಡು, ಸೊ ಎಲೆಕ್ಟ್ರಿಕಲ್ ಆಪ್ತ ಬಾಂಧವಾದಂಥ ಮಲ್ಟಿಮೀಟರ್. ಸೊ ನಾವೆಲ್ಲ ಕಾಮನಾಗಿ ಯೂಸ್ ಮಾಡ್ತೀವಿ ಮಲ್ಟಿಮೀಟರ್ನ. ಎಲೆಕ್ಟ್ರಿಕಲ್ಲಿ ITI ಸ್ಟೂಡೆಂಟ್ಸ್ ಆಗಲಿ, ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಲಿ, ಮತ್ತು ಇವನ್ ಯಾವುದಾದ್ರು ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ಸ್ಗಳಾಗಲಿ, ಇಂಜಿನಿಯರ್ಸ್ಗಳಾಗಲಿ, ಎಲ್ಲರೂ ಕಾಮನಾಗಿ ಯೂಸ್ ಮಾಡ್ತಕ್ಕಂಥದ್ದು ಅಂದರೆ ಮಲ್ಟಿಮೀಟರ್. ಸೊ ಇದು ಅಂದರೆ ಒಂಥರ ಎಲೆಕ್ಟ್ರಿಕಲ್ ಆಪತ್ತು ಬಾಂಧವ ಇದ್ದು ಹಾಗೆ. ಸೊ ಈ ಎಲೆಕ್ಟ್ರಿಕಲ್ ಆಪತ್ತು ಬಾಂಧವ ಅಂದರೆ ಮಲ್ಟಿಮೀಟರ್ದ ಒಂದು ಹಿನ್ನೆಲೆ ಏನಾಗಿತ್ತು ಮತ್ತು ಮಲ್ಟಿಮೀಟರ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಸೊ ಮೊದಲಿಗೆ ಈ ಮಲ್ಟಿಮೀಟರ್ನ ಹಿನ್ನೆಲೆ ನೋಡೋದಾದರೆ, ಸೊ ಮಲ್ಟಿಮೀಟರ್ನ ಯಾರು ಕಂಡುಹಿಡಿದ್ರು ಅನ್ನೋದ್ರ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡೋದಾದರೆ, ಮಲ್ಟಿಮೀಟರ್ನ 1920ರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಅಂದರೆ ಬ್ರಿಟಿಷ್ ಪೋಸ್ಟ್ಮ್ಯಾನ್ ಆಗಿರ್ತಕ್ಕಂಥವ ಡೊನಾಲ್ಡ್ ಮ್ಯಾಕ್ಡಿಯಾ ಅನ್ನೋವಂಥವನು 1920ರಲ್ಲಿ ಕಂಡುಹಿಡಿದನು. ಸೊ ಇವನು ಬೇಸಿಕಲಿ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡೋನು. ಟೆಲಿಕಮ್ಯುನಿಕೇಷನ್ದಲ್ಲಿ ಆವಾಗ ಮೊದಲೆಲ್ಲ ಲ್ಯಾಂಡ್ಲೈನ್ ಫೋನ್ ಬರ್ತಿದ್ದಲ್ಲ, ವೈರ್ಸು, ಆ ವೈರ್ಸ್ಗಳಲ್ಲಿ ಕನೆಕ್ಷನ್ನ ಚೆಕ್ ಮಾಡೋಕ್ಕೆ ಅವ್ನಿಗೆ ತುಂಬ ಕಷ್ಟ ಆಗ್ತಿತ್ತು. ಸೊ ಆವಾಗ ಅವನೇ ಪ್ರತಿದಿನ ಅಂದರೆ ಒಂದು ವೋಲ್ಟೇಜ್ ಚೆಕ್ ಮಾಡೋಕ್ಕೆ ಬಂಡಲ್ ಗಂಟಲೆ ಟೂಲ್ಸ್ಗಳನ್ನ ಒಯ್ಬೇಕಾಯಿತು. ಸೊ ಆ ಬಂಡಲ್ ಗಂಟಲೆ ಟೂಲ್ಸ್ ಒಯ್ದು ಅವನ ಕೈಯಲ್ಲಿ ಆಗಲಾರಕ್ಕೆ ಅವನೇ ಕೂತು ಒಂದು ಇನ್ವೆನ್ಷನ್ ಮಾಡಿ ಮೊದಲಿಗೆ ಎವೋಮೀಟರ್ ಅಂತ ಕಂಡುಹಿಡಿದ್ರು. ಸೊ 1920ರಲ್ಲಿ ಎವೋಮೀಟರ್ನ ಕಂಡುಹಿಡಿದ್ರು, ಅದೇ ಡೊನಾಲ್ಡ್ ಮ್ಯಾಕ್ಡಿಯಾ ಅಂತ. ಸೊ ಅದಾದಮೇಲೆ ಅದನ್ನು ಇನ್ನೂ ಸರಳಿ ರೂಪಕ್ಕೆ ಕೆಲವರು ಬೇರೆಯವರು ತಂದರು. ಸೊ ಫಸ್ಟಾಗಿ ತಂದದ್ದು ಇವರೇ. ಸೊ ಅದಾದಮೇಲೆ ಎನಲಾಗಲ್ಲಿದ್ದು ಆಮೇಲೆ ಡಿಜಿಟಲ್ ಆಗಿ ಕನ್ವರ್ಟ್ ಆಯಿತು. ಸೊ ಈಗ ನಾವು ಆಲ್ಮೋಸ್ಟು ಎನಲಾಗ್ ಮತ್ತು ಡಿಜಿಟಲ್ನಲ್ಲಿ ಈ ಮಲ್ಟಿಮೀಟರ್ನ ನೋಡೋಕ್ಕೆ ಸಿಗುತ್ತೆ. ಸೊ ಈಗ ನಾನು ನಿಮಗೆ ಡಿಜಿಟಲ್ ಮಲ್ಟಿಮೀಟರ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಸೊ ಈಗ ನನ್ನ ಕೈಯಲ್ಲಿ ಡಿಜಿಟಲ್ ಮಲ್ಟಿಮೀಟರ್ ಇದೆ. ಸೊ ಇದು ನಿಮಗೆ ಆನ್ಲೈನಲ್ಲಿ 150 ಅಥವಾ 250ಗೆಲ್ಲ ಸಿಗ್ಬೋದು. ಸೊ ಇದು ಯುನಿಟಿ ಅಂತ ಇದ್ರ ಕಂಪ್ನಿ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದಂದರೆ, ಸೊ ಈಗ ನಾಬ್ ನೋಡ್ತಿದ್ದೀರಲ್ಲ, ಇದು ಆಫ್ ಪೊಸಿಷನಲ್ಲಿದೆ. ಸೊ ಬೇಸಿಕಲಿ ಈ ಮಲ್ಟಿಮೀಟರಲ್ಲಿ AC ವೋಲ್ಟೇಜನ್ನ ಮತ್ತು ಅದೇ ರೀತಿ DC ವೋಲ್ಟೇಜನ್ನ ಚೆಕ್ ಮಾಡ್ಬೋದು. ಅದೇ ರೀತಿ AC ಕರೆಂಟನ್ನು ಇದರಲ್ಲಿ ಚೆಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಲೋ ಪ್ರೈಸ್ ಮಲ್ಟಿಮೀಟರ್ ಆಗಿರೋದ್ರಿಂದ ಇದೀಗ ಅಷ್ಟೊಂದು ಸಪೋರ್ಟ್ ಮಾಡಲ್ಲ. ನೀವು ಬೈ ಚಾನ್ಸ್ AC ಕರೆಂಟನ್ನು ಚೆಕ್ ಮಾಡಬೇಕಾದ್ರೆ ಇದಕ್ಕಿಂತ ಕ್ವಾಲಿಟಿ ಇರೋವಂಥ ಮಲ್ಟಿಮೀಟರ್ಗಳಲ್ಲಿ AC ಕರೆಂಟನ್ನು ಇದರಲ್ಲಿ ಚೆಕ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಈ AC ಸಿಂಬಲ್ನ ಕಾಣ್ಬೋದು ವೋಲ್ಟೇಜ್ದು. ಸೊ ಇಲ್ಲಿ ನೀವು 750 AC ವೋಲ್ಟೇಜ್ ತನಕ ನೀವು ಇಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ. ಅದೇ ರೀತಿ DC ವೋಲ್ಟೇಜ್ನ ಈ ನಾಬನ್ನ ಈ ಕಡೆ ಸೇರಿಸಿದರೆ ಇದು DC ವೋಲ್ಟೇಜ್, ನೀವು ಇಲ್ಲಿ ಸಿಂಬಲ್ ರಿಪ್ರೆಸೆಂಟೇಷನ್ನ ನೋಡ್ಬೋದು. ಸೊ ಇಲ್ಲಿಂದ ನೀವು 1000 ವೋಲ್ಟೇಜ್ ತನಕ DCಯಲ್ಲಿ ನೀವು ವೋಲ್ಟೇಜನ್ನ ಚೆಕ್ ಮಾಡ್ಬೋದು. ಅದೇ ರೀತಿ ಈ ಕಡೆ ಸೈಡ್ ಇದೇನು ನೋಡ್ತಿದ್ದಾರಲ್ಲ, ಈ ನಾಬಲ್ಲಿ ಇದು ಈ DC ಕರೆಂಟನ್ನು ಚೆಕ್ ಮಾಡೋಕ್ಕೆ ಇಲ್ಲಿ ಈ ನಾಬಲ್ಲಿ ನಿಮ್ಗೆ ಯಾವ ರೇಂಜಿಗೆ ಬೇಕೋ ಸೊ ಆ ರೇಂಜಿಗೆ ನೀವು DC ಕರೆಂಟನ್ನ ಇದರೆಲ್ಲ ಮೇಜರ್ ಮಾಡ್ಕೋಬೋದು. ಅದೇ ರೀತಿ ಇದರಲ್ಲಿ ರೆಸಿಸ್ಟೆನ್ಸ್ ಕೂಡ ಚೆಕ್ ಮಾಡ್ಬೋದು. ಸೊ ರೆಸಿಸ್ಟರ್ ಇದು ಎಷ್ಟು ಓಮ್ ರೆಸಿಸ್ಟರ್ ಇದೆ, ಸೊ ಅದನ್ನು ಕೂಡ ಇಲ್ಲಿಂದ ಈ ಏನು ಕಾಲಮ್ ಕಾಣ್ತಿದ್ದಲ್ಲ, ಇಲ್ಲಿ ನೀವು ಈ ನಾಬನ್ನ ಸೆಟ್ ಮಾಡ್ಕೊಂಬಿಟ್ಟು ಆಯಾ ರೇಂಜಿಗೆ ನೀವು ಸೆಟ್ ಮಾಡ್ಕೊಂಬಿಟ್ಟು ಅದು ಎಷ್ಟಿದೆ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅದೇ ರೀತಿ ಈ ಸಿಂಬಲ್ಸನ್ನು ನೋಡ್ತಿದ್ದೀರಲ್ಲ, ಸೊ ಕಾಣ್ತಿದೆ ಅನ್ಕೋತೀನಿ. ಸೊ ಇದರಲ್ಲಿ ಕಂಟಿನ್ಯೂಟಿ ಚೆಕ್ ಕೂಡ ಮಾಡ್ಬೋದು. ಸೊ ವೈರ್ ಕಂಟಿನ್ಯೂಟಿ ಚೆಕ್ ಅಂದರೆ ವೈರ್ ಸರಿಯಾಗಿದ್ದಿಲ್ಲ, ಕನೆಕ್ಷನ್ ಸರಿಯಾಗಿದ್ದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಕೂಡ ಚೆಕ್ ಮಾಡ್ಬೋದಾಗಿರುತ್ತೆ. ಸೊ ಬೈ ಚಾನ್ಸ್ ನೀವು AC ವೋಲ್ಟೇಜನ್ನು ಚೆಕ್ ಮಾಡ್ಬೋದಾದರೆ, ಸೊ ಈ ನಾಬನ್ನು ಈ ಕಡೆ ತಿರ್ಸಿದ್ರೆ ಇದು AC ವೋಲ್ಟೇಜನ್ನು ನೀವು ಇಲ್ಲಿಂದ 750 ತನಕ ಚೆಕ್ ಮಾಡ್ಬೋದು. ಇವೇನು ಪ್ರಾಬ್ಸ್ ಇದೆಯಲ್ಲ, ಸೊ ಒಂದು ಪೇಜಲ್ಲಿ ಒಂದು ನ್ಯೂಟ್ರಲ್ಲಿ ಹಾಕಿ ಕೂಡ ಇದನ್ನು ನೀವು AC ವೋಲ್ಟೇಜನ್ನು ಚೆಕ್ ಮಾಡ್ಬೋದು. ಅದೇ ರೀತಿ ಕಂಟಿನ್ಯೂಟಿ ಟೆಸ್ಟಲ್ಲಿ ನೋಡ್ಬೋದು. ಈಗ ಕಂಟಿನ್ಯೂಟಿ ಟೆಸ್ಟಲ್ಲಿ ನಾನು ಇಟ್ಟಿದ್ದೀನಿ. ಸೊ ಈಗ ನೀವು ಇದನ್ನು ಶಾರ್ಟ್ ಮಾಡಿ ನೋಡಿದ್ರೆ ಬೀಪ್ ಸೌಂಡ್ ಕೇಳುತ್ತೆ. ಸೊ ಬೀಪ್ ಸೌಂಡಲ್ಲಿ ಬೀಪ್ ಸೌಂಡ್ ಬಂತ ಅಂದರೆ ಕಂಟಿನ್ಯೂಟಿ ಸರಿಯಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ
ಇಲ್ಲಿ ಇದೇನಿದೆಯಲ್ಲ EBC ಅಂತಿದೆಯಲ್ಲ, ಇದು ಟ್ರಾನ್ಸಿಸ್ಟರ್ನ ಚೆಕ್ ಮಾಡೋದಾಗಿರುತ್ತೆ. ಅಂದರೆ NPN ಮತ್ತು PNP ಅಂತ ಟ್ರಾನ್ಸಿಸ್ಟರ್ಗಳಿರುತ್ತೆ. ಸೊ ಇದು ಟ್ರಾನ್ಸಿಸ್ಟರನ್ನು ಕೂಡ ಎಮಿಟರ್, ಬೇಸ್ ಕಲೆಕ್ಟರು ಮತ್ತು ಈ ರೀತಿ ಇದನ್ನು ಮಲ್ಟಿಮೀಟರ್ನ ಯೂಸ್ ಮಾಡ್ಕೊಂಬಿಟ್ಟು ನೀವು ಇದನ್ನು ಚೆಕ್ ಮಾಡ್ಕೊಬೋದಾಗಿರುತ್ತೆ.